DGP, and I presently head the Police Housing Corporation, Karnataka ರಾಜ್ಯ ಪೊಲೀಸ್ ನಿಗಮದ ಅಧ್ಯಕ್ಷ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ. ಸಮಾಜದಲ್ಲಿ, ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಎಲ್ಲೇ ಮದ್ಯಪಾನದಿಂದ ಅಥವಾ ಮದ್ಯಪಾನದ ಕಾರಣದಿಂದ ಅವರ ವೈಯಕ್ತಿಕ ಜೀವನ ಅಥವಾ ಅವರ ವೃತ್ತಿಪರ ಜೀವನ, ನಮ್ಮ ಪೊಲೀಸ್ ಇಲಾಖೆ ಯಾವ ಒಂದು ಒತ್ತಡದಲ್ಲಿ ಕೆಲಸ ಮಾಡುತ್ತೋ ಆ ಒತ್ತಡದಿಂದ ಅವರಿಗೆ ಆಗಬಹುದಾದಂಥ ದೈಹಿಕ ಹಾಗೂ ಮಾನಸಿಕ ತೊಂದರೆ, ಸ್ಟ್ರೆಸ್ ಅಂತ ಹೇಳಿ ಒತ್ತಡಗಳು, ಅದನ್ನ ಯಾವ ರೀತಿ ಸರಿ ಮಾಡಬಹುದು ಅಥವಾ ಯಾವ ರೀತಿ ಸರಿ ಮಾಡಬೇಕು ಅಂತ ಹೇಳಿಕ್ಕೆ ನಾನೀಗ ಇಟ್ ಇಸ್ ನಾಟ್ ಅಂಡರ್ಸ್ಟುಡ್ ಆರ್ ಇಟ್ ಹಸ್ ಬೀನ್ ಮಿಸ್ಅಂಡರ್ಸ್ಟುಡ್. ಒಂದು ಅರ್ಥ ಆಗಿಲ್ಲ ಅಥವಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ನಾನು ಮನವರಿಕೆ ಮಾಡಲಿಕ್ಕೆ ಬಂದಿದ್ದೀನಿ. ನನಗೆ ಅನ್ಸುತ್ತೆ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಬೇಕು ಮಾಡಿದ್ದೀನಿ. ಆಲ್ಕೋಹಾಲಿಸಂ ಅನ್ನೋದು ನಮ್ಮ ಇಲಾಖೆಯಲ್ಲಿ, ವಿಶೇಷವಾಗಿ ನಮ್ಮ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಅದು ರೆಡ್ ಫ್ಲಾಗ್ಸ್ ಆಗುತ್ತೆ, ಯಾವ ರೀತಿ ಅದು ಹೌ ಡಸ್ ಇಟ್ ಮ್ಯಾನಿಫೆಸ್ಟ್, ಯಾವ ರೀತಿ ಅದು ತೋರಿಸುತ್ತೆ ಅಂತ ಹೇಳಿ ಅನೇಕ ಅಧಿಕಾರಿಗಳಿಗೆ ಅಥವಾ ಅನೇಕ ಸಿಬ್ಬಂದಿಗೆ ಅದನ್ನು ಗುರುತ ಮಾಡುವಂತಹ ಒಂದು ಪಾಯಿಂಟ್ ಆಫ್ ವ್ಯೂ ಇರೋದಿಲ್ಲ. ಅದನ್ನ ನಾನು ಇವತ್ತು ಹೇಳಿದ್ದೀನಿ. ಬಟ್ ಆಲ್ಕೋಹಾಲಿಸಂ ಅನ್ನೋದು ಇಟ್ ಇಸ್ ನಾಟ್ indiscipline, it is not insubordination, it is not ethical, but it is a disease. ಮದ್ಯಪಾನ ಅನ್ನೋದು ಒಂದು ಕಾಯಿಲೆ, ಇದೊಂದು ಮಾನಸಿಕ ಕಾಯಿಲೆ. 1956ನೇ ಇಸ್ವಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಆಲ್ಕೋಹಾಲಿಸಂ ಅನ್ನೋದು ಒಂದು ಸ್ಟಿಗ್ಮಾ ಅಲ್ಲ, ಅಂಥದ್ದೆಲ್ಲ ಇತ್ಯಾದಿಲ್ಲ, ಅದು ಒಂದು ಕಾಯಿಲೆ ಅಂತ ಈಗಾಗಲೇ ಅದನ್ನ ಕ್ಲಾಸಿಫೈ ಮಾಡಿದ್ದಾರೆ. ಇಟ್ ಹಸ್ ಬೀನ್ ಕ್ಲಾಸಿಫೈಡ್ ಆಸ್ ಅ ಡಿಸೀಸ್. ಸೊ ಅದನ್ನ ನಾವು ಒಂದು ಕಾಯಿಲೆ ರೂಪದಲ್ಲಿ ನೋಡಬೇಕು ವಿನಃ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡಬಾರ್ದು ಅನ್ನೋ ಒಂದು ಸಂದೇಶನ ನಾನು ಇವತ್ತಿನ ದಿವಸ ಸ್ಪ್ರೆಡ್ ಮಾಡಲಿಕ್ಕೆ ಬಂದಿದ್ದೀನಿ. ಅಡಿಕ್ಟೆಡ್ ಟು ಆಲ್ಕೋಹಾಲ್ ಅಂತ ಹೇಳಿದಾಗ ಅವ್ರಿಗೆ ನಾವು ಡಿಅಡಿಕ್ಷನ್ ಕಳಿಸ್ತೀವಿ ಅಥವಾ ರಿಹ್ಯಾಬಿಲಿಟೇಷನ್ ಕಳಿಸ್ತೀವಿ. ಆಲ್ಸೋ ಇಟ್ ಈಸ್ ಅದು ಸರಿ ತಪ್ಪಂತ ಹೇಳಲ್ಲ, ಬಟ್ ಅದು ಅಲ್ಲಿಗೆ ನಿಲ್ಲಲ್ಲ. ದೇರ್ ಇಸ್ ಸಮಥಿಂಗ್ ಮೋರ್ ದನ್ ದಟ್. ಡಿಅಡಿಕ್ಷನ್ ಅಂಡ್ ರಿಹ್ಯಾಬಿಲಿಟೇಷನ್ ಆದಮೇಲೆ the person who has been de-addicted, he has to stay away from the drink. ಮತ್ತೆ ವಾಪಸ್ ಹೋಗಿ ಕುಡಿಯುವಂತ ಅನೇಕ ಪ್ರಸಂಗಗಳನ್ನು ನಾವು ನೋಡಿದ್ದೀವಿ. ಅದಾಗಬಾರ್ದು. ಹಂಗೇನಾಯ್ತಂದ್ರೆ ಇಟ್ ಬಿಕಮ್ಸ್ ಅ ಲೈಫ್ ಲಾಂಗ್ ಸೈಕಲ್. ಹಿ ಸಫರ್ಸ್ ಫ್ರಮ್ ಡ್ರಿಂಕ್ಸ್, ಡಿ-ಅಡಿಕ್ಷನ್ ಆಗ್ತೀವಿ, ರಿಹ್ಯಾಬಿಲಿಟೇಷನ್ ಆಗ್ತೀವಿ, ವಾಪಸ್ ಅವ್ರಿಗೆ ಏನೋ ಪುನಶ್ಚೇತನ ಮಾಡಿ ಸಮಾಜಕ್ಕೆ ಕೊಡ್ತೀವಿ. ಒಂದೆರಡು ಮೂರು ತಿಂಗಳಲ್ಲಿ ಮತ್ತೆ ಕುಡಿತೀವಿ, ಮತ್ತೆ ಕುಡಿತ ಬಂದಾಗ ಇಟ್ ಬಿಕಮ್ ದ ವಿಷಸ್ ಸೈಕಲ್. ಸೊ ಹಾಗಾಗಿ ವಿಷಸ್ ಸೈಕಲ್ ಅಲ್ಲಿ ಒಂದಲ್ಲ ಒಂದು ದಿವಸ ಅವನ ಆರೋಗ್ಯ ಹದಗೆಡುತ್ತೆ. ದೆನ್ ಹಿ ವಿಲ್ ಲೂಸ್ ಹಿಸ್ ಲೈಫ್ ಬಿಕಾಸ್ ಆಫ್ ಆಲ್ಕೋಹಾಲಿಸಂ. ಒನ್ ಆಲ್ಕೋಹಾಲಿಕ್ ವಿಲ್ ಸಪೋರ್ಟ್ ಅನದರ್ ಆಲ್ಕೋಹಾಲಿಕ್. ಅದ್ರ ಬಗ್ಗೆ ನಾನು ಪ್ರಿಂಟ್ ಔಟ್ ಕೊಡ್ತೀನಿ ನಿಮಗೆ, ಹೌ ಆಲ್ಕೋಹಾಲಿಕ್ ಅನಾನಮಸ್ ವರ್ಕ್ಸ್. ನಮ್ಮ ಇಲಾಖೆಯಲ್ಲಿ, ವಿಶೇಷವಾಗಿ ನಮ್ಮ ಇಲಾಖೆಯಲ್ಲಿ, ದಿಸ್ ಹ್ಯಾಸ್ ಅ ವೆರಿ ವೆರಿ ಡೆಟ್ರಿಮೆಂಟಲ್ ಎಫೆಕ್ಟ್. ನಾವು ಯು ಎಕ್ಸ್ಪೆಕ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಟು ಡು ಸೋ ಮೆನಿ ಥಿಂಗ್ಸ್. ಬಂದೋಬಸ್ತ್ ಮಾಡಬೇಕು, ಕ್ರೈಮ್ ಪತ್ತೆ ಮಾಡಬೇಕು, ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು, ಹೀನಸ್ ಕ್ರೈಮ್ಸ್ ಪತ್ತೆ ಮಾಡಬೇಕು, ಸೆನ್ಸೇಷನ್ ಕ್ರೈಮ್ಸ್ ಪತ್ತೆ ಮಾಡಬೇಕು, ಕ್ರೈಮ್ಸ್ ಆದ್ರೆ ಕೊಡಬೇಕು. ಬಟ್ ದೆನ್ ಇವೆಲ್ಲ ಮಾಡುವಂತ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿ ಅವರ ಮಾನಸಿಕ ಹಾಗೂ ದೈಹಿಕ ಏನು ಯಾವ ಸ್ಥಿತಿನಲ್ಲಿದೆ ಅದನ್ನು ನಾವು ತಿಳ್ಕೊಬೇಕಾಗ್ತದೆ. If somebody has got a liver issue, somebody has got a diabetic issue, we don't stigmatize him. See, ಅವನು ನಾವು ಬಹಿಷ್ಕಾರ ಮಾಡಲ್ಲ, ಸಾಮಾಜಿಕವಾಗಿ ನಾವು ಅವನು ಬಹಿಷ್ಕಾರ ಮಾಡಲ್ಲ. We don't ostracize them, we don't stigmatize them, we don't neglect them. But unfortunately, alcoholism ಅನ್ನೋ ವಿಷಯ ಇಲಾಖೆಯಲ್ಲಿ ಅಥವಾ ಎಲ್ಲೇ is subject to a social stigma, right? So it is not a social stigma, it's a disease, and the person affected by that disease should know first. He should be aware it's a disease of that. Only then he can come out, fight for it and start the recovery. At the same time, ಇಲಾಖೆಯಲ್ಲಿರುವಂತಹ ನಮ್ಮಂತ ಅಧಿಕಾರಿಗಳು ಅಥವಾ ಉನ್ನತ ಅಧಿಕಾರಿಗಳು ಅಥವಾ ಮೇಲಧಿಕಾರಿಗಳು ಅವ್ರಿಗೂ ಸಹ ಇದು ಸೆನ್ಸಿಟಿವ್ ಆಗಬೇಕು, ಅವ್ರಿಗೂ ಸಹ ಇದೊಂದು ಮನವರಿಕೆ ಆಗಬೇಕು. ಸೊ ಅದನ್ನ ಇವತ್ತಿನ ದಿವಸ ಅಂಡರ್ ದಿ ರೇಂಜ್ ಆಫೀಸರ್ಸ್ ವಿ ಹ್ಯಾಡ್ ಎಸ್ ಪಿ ಫ್ರಮ್ ಯಾದಗಿರಿ, we had SP from Gulbarga,
great SP from Bidar, we had the city commissioner, we had the DHF range, we had a host of senior officers from the entire range. So they have all attended this program, and I think and I hope in Munde we will be able to take care of the health of our sibbandi, of our constable, of our workforce. Other Visheshwari, the mental health, so that they also live a life with dignity, honor, and if the families are not affected by this disease,